ಇಂದು ನಮ್ಮ ಶಿಕ್ಷಣ ಮಂದಿರದಲ್ಲಿ ಸಂವಿಧಾನ ದಿನಾಚರಣೆ ನಿಮಿತ್ತವಾಗಿ ಇಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಶಿಕ್ಷಕ ವೃಂದದವರಿಗೂ, ಪಂಚಾಯತ್ ಒಂದು ಇಲಾಖೆಯಿಂದ ಬಂದಿರತಕ್ಕಂಥ ಸರ್ ಅವರಿಗೂ, ಆನಂತರ ನಮ್ಮ ಆತ್ಮೀಯ ಶಿಕ್ಷಕರು, ವಿದ್ಯಾರ್ಥಿನಿಯರು, ವಿಶೇಷವಾಗಿ ನವೆಂಬರ್ 26 ಇರ್ತಕ್ಕಂಥದ್ದು ನಮ್ಮ ಇತಿಹಾಸ ಪುಟದಲ್ಲಿ ಬರೆದಿರ್ತಕ್ಕಂಥ ಒಂದು ದಿನ. ಯಾಕಂತಂದ್ರೆ ಈ ಒಂದು ದಿನ ಸಂವಿಧಾನ ಅಂಗೀಕಾರವಾಗಿರ್ತಕ್ಕಂಥ ಒಂದು ದಿನ. ಹಾಗಾದ್ರೆ ಸಂವಿಧಾನ ಅಂದ್ರೆ ಏನು? ಒಂದು ದೇಶದ ಮೂಲಭೂತ ಶಾಸನ. ಸಂವಿಧಾನವಿಲ್ಲದೆ ದೇಶದ ಆಡಳಿತ ನಡೆಸಲು ಸಾಧ್ಯವೇ ಇಲ್ಲ. ದೇಶದಲ್ಲಿ ಉತ್ತಮ ಆಡಳಿತ ನಡೆಯಬೇಕಾಗಿತ್ತು ಅಂತಂದ್ರೆ ಸಂವಿಧಾನ ಅಂತಕ್ಕಂಥದ್ದು ಬೇಕು. ಹಾಗಾದ್ರೆ ಅಂತ ಸಂವಿಧಾನದಲ್ಲಿ ಏನಿರ್ತವೆ ಅಂತಂದ್ರೆ ಕಾನೂನುಗಳಿರ್ತಾವ, ಶಾಸನಗಳಿರ್ತಾವ, ನಿಯಮಗಳಿರ್ತಾವ. ಅವುಗಳ ಆಧಾರದ ಮೇಲೆ ಆ ಸಂವಿಧಾನ ರಚನೆ ಆಗಿರ್ತದ. ಅದರಲ್ಲಿರ್ತಕ್ಕಂಥ ಕಾನೂನು, ಶಾಸನ, ನಿಯಮಗಳ ಅಡಿಯಲ್ಲಿ ದೇಶದ ಆಡಳಿತ ಅಥವಾ ದೇಶದ ಒಂದು ವ್ಯವಸ್ಥೆ ಅಚ್ಚುಕಟ್ಟಾಗಿ ಕಾಣಿಕರ್ತವಾಗ್ತದೆ. ಅಂದ್ರೆ ಅರ್ಥ ಏನು ಅಂತಂದ್ರೆ ಸಂವಿಧಾನವಿಲ್ಲದೆ ದೇಶದ ಆಡಳಿತ ಉತ್ತಮವಾಗಿ ನಡೆಯಲು ಸಾಧ್ಯವಿಲ್ಲ. ಹಾಗಾದ್ರೆ ಭಾರತ ದೇಶದಲ್ಲಿಯೂ ಕೂಡ ಒಂದು ಸಂವಿಧಾನದ ಜಗತ್ತಿನಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಲಿಖಿತ ಸಂವಿಧಾನ ನಮ್ಮ ಭಾರತ ದೇಶ. ಜಗತ್ತಿನಲ್ಲಿ ಅತಿ ದೊಡ್ಡದಾಗಿದೆ. ಅತಿ ಚಿಕ್ಕ ಸಂವಿಧಾನ ಅಮೆರಿಕ ದೇಶದ ಅಂದ್ರೆ ಜಗತ್ತಿನ ಅತಿ ದೊಡ್ಡದಾಗಿರ್ತಕ್ಕಂಥ ಸಂವಿಧಾನ ಭಾರತ ದೇಶದ ಸಂವಿಧಾನ. ಯಾಕಂದ್ರೆ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ದೇಶ ಜಗತ್ತಿನ. ಹಾಗಾಗಿ ನಮ್ಮ ದೇಶದ ಅತಿ ದೊಡ್ಡ ಲಿಖಿತ ಸಂವಿಧಾನ ನಮ್ಮ ದೇಶಕ್ಕದೆ. ಹಾಗಾದ್ರೆ ಇಂಥ ಒಂದು ಸಂವಿಧಾನ ಯಾವ ರೀತಿ ರಚನೆ ಆಯಿತು, ಸಂವಿಧಾನ ಹೆಂಗ್ ಬೆಳೆದು ಬಂತು ಅಂತೇಳಿ ಒಂದ್ ಸ್ವಲ್ಪ ನಾವು ಇತಿಹಾಸ ಪುಟ ತೆರೆದು ನೋಡಿದಾಗ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. ನಮ್ಮ ದೇಶವನ್ನು ಹಲವಾರು ವರ್ಷ ಆಳ್ವಿಕೆ ಮಾಡಿದವರು ಯಾರು ಅಂದ್ರೆ ಬ್ರಿಟಿಷರು. ಅಂತ ಬ್ರಿಟಿಷರು ನಮ್ಮ ದೇಶವನ್ನು ಹಲವಾರು ವರ್ಷ ಆಳ್ವಿಕೆ ಮಾಡಿದ್ರು. ಅಂತ ಬ್ರಿಟಿಷರು ಮುಂದೊಂದು ದಿನ ನಮ್ಮ ದೇಶದಲ್ಲಿ ಸ್ವತಂತ್ರ ಹೋರಾಟಗಾರರ ಒಂದು ಹೋರಾಟಕ್ಕೆ ಮಣಿದು 1947 ಆಗಸ್ಟ್ 15ಕ್ಕೆ ಭಾರತ ದೇಶಕ್ಕೆ ಅವರು ಸ್ವತಂತ್ರ ಕೊಟ್ಟರು. ಸ್ವತಂತ್ರ ಕೊಟ್ಟ ಹೋದ ನಂತರ ನಮ್ಮ ದೇಶದಲ್ಲಿ ಹಲವಾರು ಸಮಸ್ಯೆಗಳಿತ್ತು. ಪಾಕಿಸ್ತಾನದಿಂದ ಭಾರತ ದೇಶಕ್ಕೆ ವಲಸೆ ಬಂದಿರತಕ್ಕಂಥ ವಲಸಿಗರನ್ನು ರಕ್ಷಣೆ ಮಾಡುವುದು, ಆನಂತರ ಭಾರತ ದೇಶದಲ್ಲಿರ್ತಕ್ಕಂಥ ಹಲವಾರು ದೇಶೀಯ ಸಂಸ್ಥಾನಗಳನ್ನು ಒಂದುಗೂಡಿಸುವುದು, ಜೊತೆಗೆ ಸ್ವತಂತ್ರವಾಗಿರ್ತಕ್ಕಂಥ ಭಾರತ ದೇಶದ ಒಂದು ಆಡಳಿತ ವ್ಯವಸ್ಥೆಯನ್ನು ಒಳ್ಳೆ ರೀತಿ ಕಾನೂನುಗಳ ಮೂಲಕ ನಡೆಸಿಕೊಂಡು ಹೋಗತಕ್ಕಂಥ ಒಂದು ಕಾನೂನಿನ ಅವಶ್ಯಕತೆ, ಜೊತೆಗೆ ಸಂವಿಧಾನ ರಚನೆ ಮಾಡತಕ್ಕಂಥ ಒಂದು ಅಂಶನೂ ಕೂಡ ನಮ್ಮ ಮುಂದಿತ್ತು. ಅಂತಹ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ ವಲಸಿಗರು ಬಂದವರಿಗೆಲ್ಲ ಒಳ್ಳೆ ರೀತಿ ವ್ಯವಸ್ಥೆ ಕೊಟ್ಟೆವು. ದೇಶದಲ್ಲಿರ್ತಕ್ಕಂಥ ಎಲ್ಲಾ ದೇಶೀಯ ಸಂಸ್ಥಾನಗಳನ್ನು ಒಂದುಗೂಡಿಸಿದೆವು. ಮುಂದಿರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಏನು ಅಂದ್ರೆ ಭಾರತ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಒಂದು ರಾಜ್ಯಾಂಗ ಅಥವಾ ಸಂವಿಧಾನ ರಚನೆ ಮಾಡುವುದು ಅತ್ಯವಶ್ಯಕವಾಗಿತ್ತು. ಯಾಕಂದ್ರೆ ದೇಶ ನಡೆಯದೆ ಕಾನೂನುಗಳ ಆಧಾರದ ಮೇಲೆ. ಅದಕ್ಕೇನಾಯ್ತು ಅಂದ್ರೆ 1946ರಲ್ಲಿ ಇಂಗ್ಲೆಂಡ್ ದೇಶದಿಂದ ಒಂದು ಕ್ಯಾಬಿನೆಟ್ ಆಯೋಗ ಭಾರತ ದೇಶಕ್ಕೆ ಬಂದ್ರಿ. ಆ ಕ್ಯಾಬಿನೆಟ್ ಆಯೋಗ 1946 ಭಾರತ ದೇಶಕ್ಕೆ ಬಂದು ಕ್ಯಾಬಿನೆಟ್ ಆಯೋಗ ಏನ್ ಹೇಳಿತು ಅಂದ್ರೆ ಮುಂದೆ ಕೆಲವೇ ದಿನಗಳಲ್ಲಿ ನಾವು ಭಾರತ ದೇಶಕ್ಕೆ ಸ್ವತಂತ್ರ ನೀಡಲು ಬಯಸಿದ್ದೇವೆ. ಹಾಗಾಗಿ ನೀವು ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಳ್ಳಿ ಅಂತ ತಿಳ್ಕೊಂಡು 1946ಕ್ಕೆ ಇಂಗ್ಲೆಂಡ್ ದೇಶದಿಂದ ಬಂದಿರತಕ್ಕಂಥ ಒಂದು ಕ್ಯಾಬಿನೆಟ್ ಆಯೋಗ ನಮಗೆ ಹೇಳಿತು. ಆ ಕ್ಯಾಬಿನೆಟ್ ಆಯೋಗದ ಒಂದು ಶಿಫಾರಸಿನ ಮೇರೆಗೆ ನಮ್ಮ ದೇಶದಲ್ಲಿರ್ತಕ್ಕಂಥ ಬುದ್ಧಿವಂತ ಸ್ವತಂತ್ರ ಹೋರಾಟಗಾರ ಏನ್ ಮಾಡಿದ್ರು ಅಂತಂದ್ರೆ 1946 ಜುಲೈ ತಿಂಗಳಲ್ಲಿ ಒಂದು ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡಿಕೊಂಡ್ರು.
ಮಾಡ್ಕೊಂಡ್ರು ಅಂತಂದ್ರೆ ಬ್ರಿಟಿಷರು ಈಗಾಗಲೇ ನಮ್ಗೆ ಹೇಳ್ಯಾರ, ಕೆಲವೇ ದಿನಗಳಲ್ಲಿ ನಾವು ಭಾರತ ದೇಶಕ್ಕೆ ಸ್ವತಂತ್ರವನ್ನು ನೀಡುತ್ತೇವೆ, ನಿಮ್ಮ ದೇಶ ಆಡಳಿತ ಮಾಡಿಕೊಳ್ಳಲು ನಿಮಗೆ ಬೇಕಾದ ಒಂದು ಸಂವಿಧಾನ ರಚನೆ ಮಾಡಿಕೊಳ್ಳ್ರಿ ಅಂತ ಹೇಳಿ ಬ್ರಿಟಿಷರ ಒಂದು ಕ್ಯಾಬಿನೆಟ್ ಅಂತ ಹೇಳಿ ಆ ಒಂದು ಹೇಳಿಕೆ ಆಧಾರದ ಮೇಲೆ ನಾವು ಏನ್ ಮಾಡ್ಕೊಂಡೇವು ಅಂತಂದ್ರ 1946 ಜುಲೈ ತಿಂಗಳಲ್ಲಿ ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡಿಕೊಂಡೆ ನಾವು. ಆ ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ನಡೆದಿದ್ದು ಯಾವಾಗ ಅಂತಂದ್ರ 1946 ಡಿಸೆಂಬರ್ 9ನೇ ತಾರೀಕು, ಡಿಸೆಂಬರ್ 9, 1946ನೇ ತಾರೀಕು ನಮ್ಮ ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ನಡೆಯಿತು. ಮುಂದೆ ಏನಾಯ್ತು ಅಂದ್ರ ಈ ಸಂವಿಧಾನ ರಚನಾ ಸಭೆಗೆ ಒಬ್ಬರು ಅಧ್ಯಕ್ಷರಿರಲಿ ಅಂತ ತಿಳ್ಕೊಂಡು 1946 ಡಿಸೆಂಬರ್ 11ನೇ ತಾರೀಕು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಆಯ್ಕೆ ಮಾಡಲಾಯಿತು. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಏನ್ ಮಾಡಿದ್ರು ಅಂದ್ರ ಡಿಸೆಂಬರ್ 11, 1946ರಂದು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾದರು. ಮುಂದೆ ಈ ಸಂವಿಧಾನ ರಚನಾ ಸಭೆಯಲ್ಲಿ 300ಕ್ಕೂ ಹೆಚ್ಚಿನ ಜನ ಸದಸ್ಯರು ಈ ಸಂವಿಧಾನ ರಚನಾ ಸಭೆಯಲ್ಲಿ ಅದರ ಒಂದು ಸದಸ್ಯತ್ವವನ್ನು ಪಡ್ಕೊಂಡ್ರು. ಮುಂದೆ ಈ ಸಂವಿಧಾನ ರಚನಾ ಸಭೆ ಏನ್ ಮಾಡ್ತು ಅಂತಂದ್ರ ಭಾರತ ದೇಶದಲ್ಲಿರ್ತಕ್ಕಂಥ ಹಲವಾರು ವಿಷಯಗಳು ಅಥವಾ ಭಾರತ ಇರ್ತಕ್ಕಂಥ ಒಂದು ರಾಷ್ಟ್ರದಲ್ಲಿರ್ತಕ್ಕಂಥ ಹಲವಾರು ವಿಷಯಗಳನ್ನು ಕುರಿತು ಅಧ್ಯಯನ ಮಾಡೋ ಸಲುವಾಗಿ ಸಂವಿಧಾನ ರಚನಾ ಸಭೆ ಏನ್ ಮಾಡ್ತು ಅಂದ್ರ 22 ಸಮಿತಿಗಳನ್ನು ರಚನೆ ಮಾಡಿತು. ಆ 22 ಸಮಿತಿಗಳು ದೇಶದಲ್ಲಿರುವ ಒಂದೊಂದು ವಿಷಯಗಳ ಬಗ್ಗೆ ಸಂಶೋಧನೆ ಅಥವಾ ಒಂದೊಂದು ವಿಷಯದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಕ್ಕಂಥ ಕೆಲಸ ಮಾಡಿದ್ರು. ಆ 22 ಸಮಿತಿಗಳಲ್ಲಿ ಒಂದು ಸಮಿತಿ ಬಹಳ ಸ್ಟ್ರಾಂಗ್ ಇತ್ತು. ಅದು ಯಾವುದು ಅಂದ್ರ ಕರಡು ಸಮಿತಿ. ಆ ಕರಡು ಸಮಿತಿಯ ಮೂಲ ಉದ್ದೇಶ ಏನು ಅಂತಂದ್ರ ಭಾರತ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಂವಿಧಾನದ ಪ್ರತಿಯನ್ನು ರಚನೆ ಮಾಡಿಕೊಡುವುದಾಗಿತ್ತು. ಆ ಕರಡು ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ನಾವು ಯಾರಿಗೆ ವಹಿಸಿಕೊಟ್ಟೆವು ಅಂತಂದ್ರ ಭಾರತ ದೇಶದ ಅತಿ ಬುದ್ಧಿವಂತ ವ್ಯಕ್ತಿಯಾಗಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನ್ ಮಾಡೋದು ಅಂದ್ರ ಈ ಕರಡು ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ಅಂಬೇಡ್ಕರ್ ಅವರಿಗೆ ವಹಿಸಿದ್ರು. ಅವ್ರ ಜೊತೆ ಇನ್ನೂ ಕೂಡ 6 ಜನ ಆ ಕರಡು ಸಮಿತಿಯಲ್ಲಿ ಸದಸ್ಯರಾಗಿ ನೇಮಕಗೊಂಡರು. ಅದರಲ್ಲಿ ಬೆಂಗಲ BN ರಾವ್ ಅಂತಕ್ಕಂಥ ವ್ಯಕ್ತಿ ಆ ಅಂಬೇಡ್ಕರ್ ಅವರಿಗೆ ಉತ್ತಮ ಸಲಹೆಗಾರರಾಗಿ ಅವ್ರನ್ನು ಕೂಡ ಆಯ್ಕೆಯಾದರು. ಹಾಗಾದ್ರೆ ವಿದ್ಯಾರ್ಥಿಗಳೇ ಈ ಕರಡು ಸಮಿತಿಯ ಉದ್ದೇಶ ಏನಾಗಿತ್ತು ಅಂತಂದ್ರೆ ಭಾರತ ದೇಶಕ್ಕೆ ಒಂದು ಭವ್ಯವಾಗಿರ್ತಕ್ಕಂಥ ಸಮಗ್ರವಾಗಿರ್ತಕ್ಕಂಥ ಒಂದು ಸೂಕ್ತವಾಗಿರ್ತಕ್ಕಂಥ ಸಂವಿಧಾನವನ್ನು ರಚನೆ ಮಾಡಿ ಕೊಡುವುದಾಗಿತ್ತು. ಇದ್ರ ಸಲುವಾಗಿ ಏನಾಯ್ತು ಅಂತಂದ್ರೆ ಒಟ್ಟಾರೆ ನಮ್ಮ ಭಾರತ ದೇಶದ ಸಂವಿಧಾನ ರಚನಾ ಸಭೆ 145 ಸಲ ಸಭೆಯನ್ನು ಮಾಡಿತು. 145 ಸಲ ನಮ್ಮ ಸಂವಿಧಾನ ರಚನಾ ಸಭೆ 145 ಸಲ ಸಭೆ ನಡೆಸಿತು. ಯಾಕೆ ನಡೆಸ್ತು ಗೊತ್ತೇನ್ರಿ? ಭಾರತ ದೇಶಕ್ಕೆ ಸೂಕ್ತವಾದ ಕಾನೂನುಗಳು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತೇಳಿ ಚರ್ಚೆ ಮಾಡೋ ಸಲುವಾಗಿ, ದೇಶದಲ್ಲಿರ್ತಕ್ಕಂಥ ಹಲವಾರು ವಿಷಯಗಳನ್ನು ಕುರಿತು ಚರ್ಚೆ ಮಾಡೋ ಸಲುವಾಗಿ ಇಂಥ ಕಾನೂನುಗಳು ಇರಬೇಕು ಇಂಥ ಕಾನೂನುಗಳು ಇರಬಾರ್ದು ಅಂತ ತಿಳ್ಕೊಂಡು ಇವೆಲ್ಲವನ್ನು ಚರ್ಚೆ ಮಾಡೋ ಸಲುವಾಗಿ 145 ಸಲ ನಮ್ದು ಸಂವಿಧಾನ ರಚನಾ ಸಭೆ ಮಾಡ್ತೀರಿ. ಅದರಲ್ಲಿ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಭಾರತ ದೇಶವು ಸಂವಿಧಾನ ರಚನಾ ಸಭೆ ಆ ಸಂವಿಧಾನ ಕರಡು ಪ್ರತಿಯನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ವಹಿಸಿದ್ರಲ್ಲ, ಅವರು ಒಳ್ಳೆ ರೀತಿ ಸಂವಿಧಾನವನ್ನು ರಚನೆ ಮಾಡಿದ್ರು. ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಏನಂತ ಕರೀತಾರೆ ಗೊತ್ತೇನ್ರಿ? ಭಾರತ ದೇಶದ ಸಂವಿಧಾನದ ಶಿಲ್ಪಿ ಅಂತ ಕರೀತಾರೆ ಅವರಿಗೆ. ಉತ್ತಮವಾಗಿರ್ತಕ್ಕಂಥ ಸಂವಿಧಾನವನ್ನು ನಮ್ಮ ದೇಶಕ್ಕೆ ಅವರು ಏನ್ ಮಾಡಿದ್ರು? ರಚನೆ ಮಾಡಿಕೊಟ್ರು. ಅಂಬೇಡ್ಕರ್ ಅವರು ಏನ್ ಮಾಡೋದು ಅಂದ್ರೆ ಸಂವಿಧಾನ ರಚನೆ ಮಾಡುವ ಸಂದರ್ಭದಲ್ಲಿ ಬ್ರಿಟಿಷರು ನಮ್ಮ ಭಾರತ ದೇಶದಲ್ಲಿ ಆಳ್ವಿಕೆ ಮಾಡುವ ಸಂದರ್ಭದಲ್ಲಿ ಹಲವಾರು ಶಾಸನಗಳನ್ನು ಹೊರಡಿಸಿದ್ರು. 1909ರ ಮಿಂಟೋ ಮಾರ್ಲೆ ಶಾಸನ, 1919ರ ಚೇಮ್ಸ್ ಫರ್ಡ್ ಅಂತಕ್ಕಂಥ ಒಂದು ಶಾಸನ, 1935ರ ಶಾಸನ, ಇವು ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಶಾಸನಗಳು. ಬ್ರಿಟಿಷರು ತಮ್ಮ ಆಳ್ವಿಕೆಯ ಸಂದರ್ಭದಲ್ಲಿ ಈ 1909ರ ಶಾಸನ, 1919ರ ಶಾಸನ, 1935ರ ಶಾಸನ ದೊಡ್ಡ ಶಾಸನಗಳ್ರಿ. ಅದರಲ್ಲಿ ಹಲವಾರು ಒಳ್ಳೆಯ ಅಂಶಗಳಿದ್ದು ನಮ್ಮ ಕರಡು ಸಮಿತಿ ಏನ್ ಮಾಡ್ತು ಗೊತ್ತೇನ್ರಿ? ಆ ಶಾಸನಗಳಲ್ಲಿರ್ತಕ್ಕಂಥ ಹಲವಾರು ಅಂಶಗಳನ್ನು ಆಯ್ದುಕೊಂಡು ಸಂವಿಧಾನ ರಚನೆ ಮಾಡುವ ಸಂದರ್ಭಗಳಲ್ಲಿ ಅವುಗಳನ್ನು ಬಳಸ್ಕೊಂಡ್ರು.
ಅಷ್ಟೇ ಅಲ್ಲ ವಿದ್ಯಾರ್ಥಿಗಳೇ, ಡಾಕ್ಟರ್ BR ಅಂಬೇಡ್ಕರ್ ಅವರು ಅವ್ರ ಜೊತೆ ಇರ್ತಕ್ಕಂಥ ಹಲವಾರು ಜನ ಸದಸ್ಯರು ಸೇರಿಕೊಂಡು ಭಾರತ ದೇಶದ ಎಲ್ಲಾ ವಿಷಯಗಳನ್ನು ಚರ್ಚೆ ಮಾಡುವುದರ ಜೊತೆಗೆ ಬೇರೆ ಬೇರೆ ದೇಶಕ್ಕೆ ಹೋಗಿ ಬೇರೆ ಬೇರೆ ದೇಶದ ಸಂವಿಧಾನವನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿದರು. ಅಮೆರಿಕ ದೇಶಕ್ಕೆ ಹೋದ್ರು, ಅಮೆರಿಕ ದೇಶದ ಸಂವಿಧಾನವನ್ನು ಅಭ್ಯಾಸ ಮಾಡಿದರು. ಅದರಲ್ಲಿರ್ತಕ್ಕಂಥ ಒಳ್ಳೆಯ ಅಂಶಗಳಾಗಿರ್ತಕ್ಕಂಥ ಮೂಲಭೂತ ಹಕ್ಕುಗಳು ಇರ್ತಕ್ಕಂಥದ್ದನ್ನು ಒಳ್ಳೆಯ ಅಂಶಗಳನ್ನು ತಗೊಂಡು ಭಾರತ ದೇಶದ ಸಂವಿಧಾನದಲ್ಲಿ ತಂದು ಸೇರಿಸಿದರು. ಇಂಗ್ಲೆಂಡ್ ದೇಶಕ್ಕೆ ಹೋದ್ರು, ಇಂಗ್ಲೆಂಡ್ ದೇಶದ ಸಂವಿಧಾನವನ್ನು ಅಭ್ಯಾಸ ಮಾಡಿದ್ರು. ಅಲ್ಲಿ ಏಕ ಪೌರತ್ವ ಮತ್ತು ಸಂಸದೀಯ ಮಾದರಿ ಪದ್ಧತಿ ಅಂತಕ್ಕಂಥ ಅಂಶಗಳು ಉತ್ತಮವಾಗಿ ತಿಳ್ಕೊಂಡು ಆ ಅಂಶಗಳನ್ನು ತಂದು ಭಾರತ ದೇಶದ ಸಂವಿಧಾನ ಸೇರಿಸಿದರು. ಜೊತೆಗೆ ರಷ್ಯಾ ದೇಶಕ್ಕೆ ಹೋದ್ರು, ರಷ್ಯಾ ದೇಶದಲ್ಲಿ ಇರ್ತಕ್ಕಂಥ ಮೂಲಭೂತ ಕರ್ತವ್ಯಗಳು ಇರ್ತಕ್ಕಂಥ ಅಂಶಗಳು ಬಹಳ ಚಲೋವಾಗಿ ತಿಳ್ಕೊಂಡು ಆ ಅಂಶಗಳನ್ನು ತಂದು ಭಾರತ ದೇಶದ ಸಂವಿಧಾನದಲ್ಲಿ ಸೇರಿಸಿದರು. ದಕ್ಷಿಣ ಆಫ್ರಿಕಾ ದೇಶಕ್ಕೆ ಹೋದ್ರು, ಸಂವಿಧಾನ ತಿದ್ದುಪಡಿ ಮಾಡಬೇಕಾದ ಅಂಶಗಳು ಬಹಳ ಚಲೋವಾಗಿ ತಿಳ್ಕೊಂಡು ಆ ತಿದ್ದುಪಡಿ ಅಂಶಗಳನ್ನು ತೋರಿಕೊಂಡ್ರು. ಜರ್ಮನಿ ದೇಶ ಸಂವಿಧಾನ ಅಭ್ಯಾಸ ಮಾಡಿದ್ರು. ಜರ್ಮನಿ ದೇಶ ಸಂವಿಧಾನದಲ್ಲಿ ತುರ್ತು ಪರಿಸ್ಥಿತಿಗಳು ಇರ್ತಕ್ಕಂಥ ಅಂಶಗಳು ಬಹಳ ಚಲೋವಾಗಿ ತಿಳ್ಕೊಂಡು ಅವು ತಂದು ಸಂವಿಧಾನಕ್ಕೆ ಸೇರಿಸಿದ್ರು. ಫ್ರಾನ್ಸ್ ದೇಶದ ಸಂವಿಧಾನ ಅಭ್ಯಾಸ ಮಾಡಿದ್ರು. ಗಣರಾಜ್ಯ ಇರ್ತಕ್ಕಂಥ ಅಂಶ ಬಹಳ ಚಲೋವಾಗಿ ತಿಳ್ಕೊಂಡು ಆ ಗಣರಾಜ್ಯ ಇರ್ತಕ್ಕಂಥ ಅಂಶ ತಂದು ನಮ್ಮ ಸಂವಿಧಾನದಲ್ಲಿ ಸೇರಿಸಿದ್ರು. ಐರ್ಲೆಂಡ್ ದೇಶದ ಸಂವಿಧಾನದ ಅಭ್ಯಾಸ ಮಾಡಿದ್ರು. ಅಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಇರ್ತಕ್ಕಂಥ ಅಂಶಗಳು ಬಹಳ ಚಲೋವಾಗಿ ತಿಳ್ಕೊಂಡು ಆ ರಾಜ್ಯ ನಿರ್ದೇಶಕ ತತ್ವಗಳು ತಂದು ನಮ್ಮ ದೇಶದ ಸಂವಿಧಾನದಲ್ಲಿ ತಂದು ಸೇರಿಸಿದ್ರು. ಹಿಂಗೆ ವಿದ್ಯಾರ್ಥಿಗಳೇ, ಅಂಬೇಡ್ಕರ್ ಆಗಿರಬಹುದು, ಅವ್ರ ಜೊತೆ ಇರ್ತಕ್ಕಂಥ ಹಲವಾರು ಜನ ಸದಸ್ಯರಾಗಿರ್ಬೋದು, ಸುಮ್ಮನೆ ಭಾರತ ದೇಶದ ಸಂವಿಧಾನವನ್ನು ಬರೆದಿರೋ ಭಯಂಕರ ಕಷ್ಟಪಟ್ಟರು. ಬೇರೆ ಬೇರೆ ದೇಶದ ಸಂವಿಧಾನವನ್ನು ಕೂಲಂಕುಷವಾಗಿ ವಿವರಣಾತ್ಮಕವಾಗಿ ಅಭ್ಯಾಸ ಮಾಡಿದರು. ಅದರಲ್ಲಿರ್ತಕ್ಕಂಥ ಒಳ್ಳೆಯ ಅಂಶಗಳನ್ನು ತಗೊಂಡು ಭಾರತ ದೇಶದ ಸಂವಿಧಾನದಲ್ಲಿ ಸೇರಿಸಲು ಎಷ್ಟು ಸೂಕ್ತವಾಗಿರುತ್ತದೆ ಅಂತ ತಿಳ್ಕೊಂಡು ವಿಚಾರ ಮಾಡಿ ಚರ್ಚೆ ಮಾಡಿ ಅವುಗಳನ್ನು ಭಾರತ ದೇಶದ ಸಂವಿಧಾನದಲ್ಲಿ ಸೇರಿಸಿ ಅಂತಿಮವಾಗಿ ಇನ್ನೂ ಹಲವಾರು ರಾಷ್ಟ್ರಗಳಿಗೆ ಭೇಟಿ ಕೊಡ್ತಾರ. ಹಲವಾರು ರಾಷ್ಟ್ರಗಳ ಸಂವಿಧಾನವನ್ನು ಓದ್ತಾರ. ಓದು ಒಟ್ಟಾರೆ ಒಳ್ಳೆಯ ಅಂಶಗಳನ್ನು ತಗೊಂಡು ಭಾರತ ದೇಶ ಸಂವಿಧಾನದಲ್ಲಿ ಸೇರಿಸಿ ಇಂಥ ಸಂವಿಧಾನವನ್ನು 1949 ನವೆಂಬರ್ 26ನೇ ತಾರೀಕು ಬರೆದು ಮುಗಿಸ್ತಾರೆ. ನೋಡಿ, ಈ ಕರಡು ಸಮಿತಿ ಏನು ಒಪ್ಪಿಸಿದಲ್ಲ ಸಂವಿಧಾನ ಬರ್ಲಿಕ್ಕೆ, ಈ ಕೆಲಸ ಎಂದು ಕಂಪ್ಲೀಟ್ ಮಾಡ್ತಾರ ಅಂತಂದ್ರೆ ಅವರು 1949 ನವೆಂಬರ್ 26ನೇ ತಾರೀಕ ಕಂಪ್ಲೀಟ್ ಬರೆದು ಮುಗಿಸಿ ಆ ಒಂದು ಸಂವಿಧಾನವನ್ನು ತಂದು ನಮ್ಮ ಭಾರತ ದೇಶದ ಸಂವಿಧಾನ ರಚನಾ ಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಒಪ್ಪಿಸ್ತಾರೆ. ಯಾವ ವರ್ಷ ಒಪ್ಪಿಸ್ತಾರ ಅಂತಂದ್ರ 1949 ನವೆಂಬರ್ 26ನೇ ತಾರೀಕು. ಅದಕ್ಕೆ ನಾವು ಪ್ರತಿ ವರ್ಷ ನವೆಂಬರ್ 26ನೇ ತಾರೀಕು ಏನು ಕರಿತೇವೆ ಅಂತಂದ್ರೆ ಸಂವಿಧಾನ ಜಾರಿಗೆ ಅಂಗೀಕಾರವಾದ ದಿನ ಅಂತ ಕರಿತೇವೆ. ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು. ಹಾಗಾದ್ರೆ ಕರಡು ಸಮಿತಿ ಸಂವಿಧಾನ ಬರೀಲಿಕ್ಕ ಎಷ್ಟು ಟೈಮ್ ತಗೋತು? 2 ವರ್ಷ 11 ತಿಂಗಳು 18 ದಿನ ಟೈಮ್ ತಗೊಂಡ್ರು. ಸಂವಿಧಾನ ಒಟ್ಟಾರೆ ಸಂವಿಧಾನ ಕಂಪ್ಲೀಟ್ ಬರಿಬೇಕಾದ್ರ 2 ವರ್ಷ 11 ತಿಂಗಳು 18 ದಿನ ಕಂಪ್ಲೀಟ್ ಮಾಡ್ಯಾರ. ಇಂಥ ಒಂದು ಭವ್ಯ ಸಂವಿಧಾನ ಅಂಗೀಕಾರವಾಗಿದ್ದು 1949. ಹಾಗಾದ್ರೆ ಜಾರಿ ಬಂದಿದ್ದು 1950ಕ್ಕೆ ಯಾಕೆ ಬಂತು? ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. ನಾವೆಲ್ಲ ಅಭ್ಯಾಸ ಮಾಡಿದ್ದೇವೆ. 1949 ನವೆಂಬರ್ 26ರಂದು ಭಾರತ ಸಂವಿಧಾನವನ್ನು ಅಂಗೀಕರಿಸಿದರು ಅಂತ ಓದ್ತೇವೆ. ಜೊತೆಗೆ ಇನ್ನೊಂದು ಪದ ಓದ್ತೇವೆ, ಜನವರಿ 26, 1950ರಂದು ಭಾರತ ಸಂವಿಧಾನ ಜಾರಿಗೆ ಬಂತು. ಯಾಕೆ ವ್ಯತ್ಯಾಸ? ವಿದ್ಯಾರ್ಥಿಗಳೇ, ನಿಮ್ಗೆ ಗೊತ್ತಿರಬೇಕು. 1929ರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅಂತಿದೆ. ಆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮೂಲ ಉದ್ದೇಶ ಆಗಿನ ಸಂದರ್ಭದಲ್ಲಿ ಭಾರತ ದೇಶವನ್ನು ಬ್ರಿಟಿಷರಿಂದ ಸ್ವತಂತ್ರಗೊಳಿಸುವುದೇ ಅವರ ಮೂಲ ಉದ್ದೇಶ ಆಗಿದೆ. 1929ರಲ್ಲಿ ಲಾಹೋರ್ ಅಧಿವೇಶನದಾಗ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಘೋಷಣೆ ಮಾಡ್ತಾರೆ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮೂಲ ಉದ್ದೇಶ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಭಾರತ ದೇಶವನ್ನು ಸ್ವರಾಜ್ಯಗೊಳಿಸುವುದು ಅಂತೇಳಿ 1929 ಲಾಹೋರ್ ಅಧಿವೇಶನದಾಗ ನೆಹರು ಅವರು ಘೋಷಣೆ ಮಾಡ್ತಾರೆ. ಈ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮೂಲವೇ ಸ್ವರಾಜ್ಯ ಪಡೆಯುವುದು. ಆ ಸ್ವರಾಜ್ಯ ಪಡೆಯುವುದು ಅಂತಕ್ಕಂಥ ಪದ ಮುಂದೆ ಏನಾಯ್ತು ಅಂದ್ರೆ ಸ್ವರಾಜ್ಯ ಅಂದ್ರೆ ಸ್ವತಂತ್ರ. ಅದು ಮುಂದೆ 1930 ಜನವರಿ 26ಕ್ಕೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಏನನ್ನು ಘೋಷಣೆ ಮಾಡ್ಕೊಂಡು ಹೋದ್ರೆ 1930 ಜನವರಿ 26 ಸ್ವತಂತ್ರ ದಿನ ಅಂತ ಘೋಷಣೆ ಮಾಡ್ತಾರೆ. ಅದು ಸ್ವರಾಜ್ಯ ಘೋಷಣೆ ಮಾಡಿರಲಿಲ್ಲ ನೆಹರು ಅವರು.
ಅದನ್ನೇ ಮುಂದೆ ಏನ್ ಮಾಡಿದ್ರು 1930 ಜನವರಿ 26ಕ್ಕ ಈ ಸ್ವರಾಜ್ಯ ಅಂದ್ರೆ ಏನು, ಸ್ವತಂತ್ರ ಎಂತಕ್ಕಂಥ ಪದವನ್ನು ಘೋಷಣೆ ಮಾಡಿಕೊಂಡ್ರು. ಅದರ ಸವಿ ನೆನಪಿಗಾಗಿ ನಮ್ಮ ಸಂವಿಧಾನ ನವೆಂಬರ್ 26, 1949 ಬರೆದು ಮುಗಿದ್ರು ಕೂಡ ನಾವೇನ್ ಮಾಡಿದೆವು, ಆ ಜನವರಿ 26 ಎಂತಕ್ಕಂಥದ್ದು ಒಳ್ಳೆಯ ದಿನ ತಿಳ್ಕೊಂಡು ನಾವು ವೇಟ್ ಮಾಡಿದ್ವಿ. ಮುಂದದ 1950 ಜನವರಿ 26 ದಿನ ಬಂದಾಗ ಆ ದಿನ ನಮ್ಮ ದೇಶದ ಸಂವಿಧಾನವನ್ನು ನಾವು ಜಾರಿಗೆ ತಂದೆವು. ಸಂವಿಧಾನ ಜಾರಿಗೆ ಬಂದ ದಿನವನ್ನು ನಾವು ಏನಂತ ಕರಿತೇವೆ ಅಂತಂದ್ರೆ ಗಣರಾಜ್ಯ ದಿನವನ್ನಾಗಿ ಆಚರಣೆ ಮಾಡ್ತೇವೆ. ಪ್ರತಿ ವರ್ಷ ಜನವರಿ 26 ಏನ್ ಮಾಡ್ತೇವೆ ನಾವು, ಗಣರಾಜ್ಯ. ಓಕೆ ವಿದ್ಯಾರ್ಥಿಗಳೇ, ಇನ್ನೊಂದು ಹೇಳ್ಬೇಕು, ಏನು ಸಂವಿಧಾನದಲ್ಲಿ ಮೂಲವಾಗಿ ಒಂದು ಪೂರ್ವ ಪೀಠಿಕೆ ಅಂತದ. ಸಂವಿಧಾನದಲ್ಲಿ ಮೂಲವಾಗಿ ಒಂದು ಪೂರ್ವ ಪೀಠಿಕೆ ಅಂತದ. ಪೂರ್ವ ಪೀಠಿಕೆ ಅಂದ್ರೆ ಏನು ಗೊತ್ತೇನ್ರಿ? ಪೂರ್ವ ಪೀಠಿಕೆ ಅಂದ್ರೆ ಏನು ಅಂತಂದ್ರೆ ಸಂವಿಧಾನದಲ್ಲಿರ್ತಕ್ಕಂಥ ಎಲ್ಲಾ ಅಂಶಗಳನ್ನು ಸಂಕ್ಷಿಪ್ತವಾಗಿ ತಿಳಿಸುವುದು. ಈ ಸಂವಿಧಾನದಲ್ಲಿ ಏನದ ಅಂತ ತಿಳ್ಕೊಂಡು ನಾವು ಪೂರಾ ಸಂವಿಧಾನ ಒಟ್ಟು ಓದ್ ನೋಡೋದು ಬೇಕಾಗಿಲ್ಲ. ಆ ಸಂವಿಧಾನದ ಪೂರ್ವ ಪೀಠಿಕೆ ನಾವು ಓದಿದ್ರೆ ಸಾಕ್ರೆ ಸಂವಿಧಾನದ ಏನದ ಅಂತ ಗೊತ್ತಾಗ್ತದೆ. ಇದಕ್ಕೆ ಸಂವಿಧಾನದ ಪೂರ್ವ ಪೀಠಿಕೆ ಅಥವಾ ಸಂವಿಧಾನದ ಪ್ರಸ್ತಾವನೆ ಅಂತ ಕರೀತಾರೆ. ನಿಮ್ಗೆ ಇನ್ನೊಂದು ಗೊತ್ತಿರಬೇಕು, ಈ ಸಂವಿಧಾನ ಪ್ರಸ್ತಾವನೆ ಮಾಡೋರು ಯಾರು ಅಂತಂದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ರಚನೆ ಮಾಡಿದ್ದಾರೆ. ಹಾಗಾದ್ರೆ ಈ ಸಂವಿಧಾನದ ಪ್ರಸ್ತಾವನೆ ಏನಪ್ಪಾ ಅಂತಂದ್ರೆ ಏನ್ ಕರೀತಾರೆ ಅಂದ್ರೆ ಸಂವಿಧಾನದ ಕೈಗನ್ನಡಿ ಅಂತ ಕರೀತಾರೆ. ಯಾಕಂದ್ರೆ ಕೈಗನ್ನಡಿ ಕನ್ನಡಿಗನ ಹಿಂಗ್ ಹಿಡಿದವರ ಮುಖ ಏನಪ್ಪ ತೋರಿಸ್ತದೆ. ಆ ಸಂವಿಧಾನದ ಪ್ರಸ್ತಾವನೆಯನ್ನು ಓದಿದ್ರೆ ಸಂವಿಧಾನದ ಏನದ ಅಂತ ಗೊತ್ತಾಗ್ತದೆ. ಹಾಗಾದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಏನ್ ಮಾಡಿದ್ರು ಅಂತಂದ್ರೆ ಈ ಸಂವಿಧಾನದ ಪ್ರಸ್ತಾವನೆಯನ್ನು ಡಿಸೆಂಬರ್ 13, 1946ರಂದು ಏನ್ ಮಾಡ್ತಾರೆ ಅಂದ್ರೆ ಸಂವಿಧಾನ ರಚನಾ ಸಭೆಯ ಮುಂದೆ ಮಂಡಿಸ್ತಾರೆ. ಡಿಸೆಂಬರ್ 13, 1946ರಂದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಏನ್ ಮಾಡ್ತಾರ, ಈ ಪ್ರಸ್ತಾವನೆ ಅಂತಕ್ಕಂಥದ್ದು ಸಂವಿಧಾನ ರಚನಾ ಸಭೆ ಮುಂದೆ ಮಂಡಿಸ್ತಾರೆ. ಹಾಗಾದ್ರೆ ಮುಂದೆ ಏನಾಗ್ತಂದ್ರೆ ಸಂವಿಧಾನ ರಚನಾ ಸಭೆ ಈ ಪ್ರಸ್ತಾವನೆ ಬಹಳ ಚಲೋ ಅಂತ ತಿಳ್ಕೊಂಡು ಜನವರಿ 22, 1947ರಂದು ಆ ಒಂದು ಪ್ರಸ್ತಾವನೆಯನ್ನು ಅಂಗೀಕಾರ ಮಾಡಬೇಕು ಸಂವಿಧಾನ ರಚನಾ ಸಭೆ. ಸಂವಿಧಾನ ರಚನಾ ಸಭೆ ಮೂಲವಾಗಿ ರಚನೆ ಮಾಡೋರು ಯಾರು ಅಂತಂದ್ರೆ ನೆಹರು ಅವರು. ಅದು ಡಿಸೆಂಬರ್ 13, 1946ಕ್ಕೆ ಮಂಡಿಸಿದ್ರು. ಮುಂದೆ ಜನವರಿ 22, 1947ಕ್ಕೆ ಆ ಪ್ರಸ್ತಾವನೆ ಏನಾಯ್ತು, ಸಂವಿಧಾನ ರಚನಾ ಸಭೆ ಮುಂದೆ ಅಂಗೀಕಾರವಾಯಿತು. ಹಾಗಾದ್ರೆ ವಿದ್ಯಾರ್ಥಿಗಳೇ, ನೀವೆಲ್ಲ ದಿನಾಲು ಪ್ರೇಯರ್ ನಡೆಯ ಮುಂದೆ ಸಂವಿಧಾನದ ಪ್ರಸ್ತಾವನೆ ಓದ್ತಿರ್ತೀರಿ. ಏನಂತ ಓದ್ತಿರ್ತೀರಿ? ಭಾರತದ ಪ್ರಜೆಗಳಾದ ನಾವು ಭಾರತ ದೇಶವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿಸಲು ಹಾಗೂ ಅದರ ಎಲ್ಲಾ ಸಮಸ್ತ ಪ್ರಜೆಗಳಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮ ಶ್ರದ್ಧೆ ಹಾಗೂ ಉಪಾಸನೆಗಳ ಸ್ವತಂತ್ರ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರಕಿಸಿಕೊಡಲು, ಆ ಜೊತೆಗೆ ಆ ವ್ಯಕ್ತಿ ಗೌರವ, ರಾಷ್ಟ್ರದ ಏಕತೆ, ಅಖಂಡತೆ ಸುನಿಶ್ಚಿತಗೊಳಿಸುತ್ತಾ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಬೆಳೆಸುತ್ತಾ ಇಂಥ ಒಂದು ಸಂವಿಧಾನವನ್ನು ಆ ಸಂವಿಧಾನ ರಚನಾ ಸಭೆ ನವೆಂಬರ್ 26, 1949ರಂದು ಅಂಗೀಕರಿಸುತ್ತಾ ಎಲ್ಲರೂ ಆತ್ಮಾರ್ಪಿತ ಮಾಡಿಕೊಂಡಿದ್ದೇವೆ ಅಂತೇಳಿ ಸಂವಿಧಾನದ ಪ್ರಸ್ತಾವನೆ ಓದ್ತೇವೆ. ಹೌದೇನಾ? ಇದು ಪ್ರಸ್ತಾವನೆ ಬಹಳ ಇಂಪಾರ್ಟೆಂಟ್. ಈ ಪ್ರಸ್ತಾವನೆಯ ಮೊದಲನೇ ಪದ ನೋಡಿ, ಭಾರತದ ಪ್ರಜೆಗಳಾದ ನಾವು. ಇಷ್ಟು ಒಳ್ಳೆಯ ಪದ. ಭಾರತ ದೇಶದಲ್ಲಿ 7 ಧರ್ಮಗಳು, 6,000ಕ್ಕಿಂತ ಜಾಸ್ತಿ ಜಾತಿಗಳು. ಅವೆಲ್ಲ ಮರ್ತೈತೆ ಸಂವಿಧಾನ. ಅವೆಲ್ಲ ಮರ್ತೈತೆ ಸಂವಿಧಾನ. ಯಾವ ಧರ್ಮನೂ ಬೇಡ, ಯಾವ ಜಾತಿಗಳು ಬೇಡ, ನಾವೆಲ್ಲರೂ ಒಂದೇ. ಭಾರತದ ಪ್ರಜೆಗಳಾದ ನಾವು ಕ್ಲಾಸ್ 140 ಕೋಟಿ ಜನ ಬಂದೇವಲ್ಲಿ. ಭಾರತ ಪ್ರಜೆಗಳಾದ ನಾವು, ಈ ಪದದ ಭಯಂಕರ ಸ್ಟ್ರಾಂಗ್ ಅದ ಇದು. ಭಾರತ ಪ್ರಜೆಗಳು ನಾವೆಲ್ಲರೂ ಪ್ರಜಾಸತ್ತಾತ್ಮಕ ಗಣರಾಜ್ಯ. ಪ್ರಜಾಸತ್ತಾತ್ಮಕ ಅಂದ್ರೆ ಏನ್ ಬಂದ್ರೆ ಪ್ರಜೆಗಳ ಇಚ್ಛೆ ಮೇರೆಗೆ ನಡೀತಕ್ಕಂತ ಒಂದು ಸರ್ಕಾರ ಭಾರತ ದೇಶದಲ್ಲಿದೆ ಅಂತ ಅರ್ಥ ಇದು.
ನೀವು ಓಟ್ ಹಾಕಿ ವ್ಯಕ್ತಿಗಳನ್ನು ಕಳಿಸ್ತೀರಿ, ಅವ್ರು ನಿಮ್ಮ ಹೆಸರ ಮೇಲೆ ಅವ್ರು ಆಡಳಿತ ಮಾಡ್ತಿರ್ತಾರೆ. ನಿಮಗೆ ಬ್ಯಾಡ ಆಗಿತ್ತು ಅಂದ್ರೆ ಕೆಳಗೆ ಇಳಿಸ್ತೀರಿ, ಬೇಕಾಗಿತ್ತು ಅಂದ್ರೆ ಮ್ಯಾಲ ಏನಪ್ಪಾ ಅಂದ್ರೆ ಆರಿಸಿ ಕಳಿಸ್ತೀರಿ. ಇದು ಪವರ್ ನಿಮ್ಮ ಕೈಲಿ ಇರಲ್ಲ. ಇದು ಪ್ರಜಾಸತ್ತಾತ್ಮಕ ಅಂತ. ಸಾರ್ವಭೌಮ ಅಂದ್ರೆ ನಮ್ಮ ದೇಶವು ಆಂತರಿಕವಾಗಿ ಯಾವುದೇ ಶಕ್ತಿಗೆ ಅಂಜಲ್ರಿ, ಬಾಹ್ಯವಾಗಿಯೂ ಕೂಡ ಯಾವುದೇ ಒಂದು ರಾಷ್ಟ್ರಕ್ಕೆ ಅಂಜಲ್ಲ. ಆಂತರಿಕ ಶಕ್ತಿ, ವಿದೇಶಾಂಗ ಶಕ್ತಿ ಎರಡೂರಿಂದ ಸ್ವತಂತ್ರವಾಗಿದ್ದೇವೆ ನಾವು. ಆಂತರಿಕವಾಗಿಯೂ ಕೂಡ ಯಾವ ದೇಶಕ್ಕೆ ಅಂಜಲ್ಲ, ಜನರಿಗೆ ಅಂಜಲ್ಲ. ಬಾಹ್ಯವಾಗಿಯೂ ಕೂಡ ಯಾವುದೇ ರಾಷ್ಟ್ರಕ್ಕೆ ಅಂಜಲ್ಲ. ನಾವು ಸ್ವತಂತ್ರವಾಗಿ ಇರ್ತಕ್ಕಂಥ ರಾಷ್ಟ್ರ ಭಾರತ ಅಂತೇಳಿ ಸಾರ್ವಭೌಮ. ಗಣರಾಜ್ಯ ಅಂತಂದ್ರ ನಮ್ಮ ದೇಶದ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿ ರಾಷ್ಟ್ರಪತಿ. ಆ ರಾಷ್ಟ್ರಪತಿಯನ್ನು ನಾವು ಏನ್ ಮಾಡ್ತೇವೆ, ಪ್ರತ್ಯಕ್ಷ ಅಥವಾ ಪರೋಕ್ಷ ಯಾವುದಾದ್ರೂ ಚುನಾವಣೆ ಮೂಲಕ ಆಯ್ಕೆ ಮಾಡಿ ಕಳಿಸ್ತಾರೆ. ಅವರು ವಂಶ ಪರಂಪರವಾಗಿ ರಾಷ್ಟ್ರಪತಿಗಳು ಬರಲ್ಲ. ಒಂದು ವೇಳೆ ರಾಷ್ಟ್ರಪತಿಗಳು ವಂಶ ಪರಂಪರವಾಗಿ ಬರ್ತಿದ್ರು ಅಂತಂದ್ರ ಅದಕ್ಕ ಗಣರಾಜ್ಯ ಅಂತ ಕರೆಯುವುದಿಲ್ಲ. ನಮ್ಮ ದೇಶದಲ್ಲಿ ಗಣರಾಜ್ಯ ಅಂತ ಹೇಳ್ತಾರಂದ್ರ ನಮ್ಮ ದೇಶದ ರಾಷ್ಟ್ರಪತಿಗಳು ಪರೋಕ್ಷವಾಗಿ ಜನರಿಂದ ಆಯ್ಕೆಯಾಗಿ ಬರ್ತಾರ, ಅದಕ್ಕೆ ಗಣರಾಜ್ಯ ಅಂತ ಕರೀತಾರೆ. ಇನ್ನು ಸರ್ವಧರ್ಮ ಅಥವಾ ಜಾತ್ಯತೀತ ಪದ ಅರ್ಥ ಏನು ಗೊತ್ತೇನ್ರಿ? ದೇಶದಲ್ಲಿರ್ತಕ್ಕಂಥ ಎಲ್ಲಾ ಧರ್ಮದವರು ಸಮಾನರು. ದೇಶದಲ್ಲಿರ್ತಕ್ಕಂಥ ಎಲ್ಲಾ ಧರ್ಮಗಳು ಸಮಾನರು. ಯಾವುದೇ ಒಂದು ಧರ್ಮ ರಾಷ್ಟ್ರೀಯ ಧರ್ಮ ಅಂತ ಘೋಷಣೆ ಮಾಡಿಲ್ಲ ನಮ್ಮ ಸಂವಿಧಾನ. 7 ಧರ್ಮಗಳು ಸಂವಿಧಾನದ ಎದುರು ಸಮಾನತೆ. ಯಾವುದೇ ಒಂದು ಧರ್ಮ ರಾಷ್ಟ್ರೀಯ ಧರ್ಮ ಅಂತೇಳಿ ನಮ್ಮ ಸಂವಿಧಾನ ಘೋಷಣೆ ಮಾಡಿಲ್ಲ. ಅದನ್ನೇ ಏನ್ ಹೇಳ್ತಂದ್ರೆ ಜಾತ್ಯತೀತ ಅಂದ್ರೆ ಸರ್ವಧರ್ಮ ಸಮಾನತೆ. ಇವೆಲ್ಲ ಏನಪ್ಪಾ ಅಂದ್ರೆ ನಮ್ಮ ಸಂವಿಧಾನದ ಪೂರ್ವ ಪೀಳಿಗೆಯಲ್ಲಿ ಇರ್ತಕ್ಕಂಥ ಪ್ರಮುಖ ಪದಗಳು. ಜೊತೆಗೆ ಹೇಳ್ತಾರೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಕೊಡಬೇಕು. ವಿಚಾರ ನಿಮ್ ತೆರೆಗೆ ಏನೇನು ಒಳ್ಳೆ ವಿಚಾರಗಳು ಬರ್ತಾವ ಅವೆಲ್ಲರೂ ಕೂಡ ಸ್ವತಂತ್ರವಾಗಿ ನೀವು ಮಾತಾಡಬಹುದು. ನಿಮ್ಮ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸಬಹುದು, ಇನ್ನೊಬ್ಬರಿಗೆ ಹೇಳಬಹುದು. ಆ ನಂತರ ಧರ್ಮ ಶ್ರದ್ಧೆ, ನಿಮಗೆ ಇಷ್ಟ ಇರ್ತಕ್ಕಂಥ ದೇವರನ್ನು ನೀವು ಪೂಜೆ ಮಾಡಬಹುದು. ಎಲ್ಲರಿಗೂ ಒಂದೇ ರೀತಿಯ ನ್ಯಾಯವನ್ನು ಕೊಡುತ್ತೇವೆ. ನಂತರ ದೇಶದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯ ಗೌರವವನ್ನು ಕಾಪಾಡುತ್ತದೆ ನಮ್ಮ ಸಂವಿಧಾನ. ಜೊತೆಗೆ ರಾಷ್ಟ್ರದಲ್ಲಿ ಎಲ್ಲರೂ ಒಂದೇ ಏಕತೆ ಇರ್ತಕ್ಕಂಥದ್ದು ಕಾಪಾಡುತ್ತದೆ. ಜೊತೆಗೆ ದೇಶವು ಹಲವಾರು ಇರ್ತಕ್ಕಂಥ ರಾಜ್ಯಗಳಿಂದ ರಚನೆ ಆಗಿರ್ತಕ್ಕಂಥದ್ದು. ಅದರ ಅಖಂಡತೆಯನ್ನು ಕಾಪಾಡ್ತಕ್ಕಂಥದ್ದು ನಮ್ಮ ಭಾರತ ದೇಶದ ಸಂವಿಧಾನ. ಜೊತೆಗೆ ಇನ್ನೊಂದು ಪದ ಬರ್ತದೆ ಭ್ರಾತೃತ್ವ ಅಂತೇಳಿ. ಭ್ರಾತೃತ್ವ ಪದ ಅರ್ಥ ಏನು ಅಂತಂದ್ರ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಪ್ರಜೆಗಳು ಸಹೋದರ ಮನೋಭಾವನೆಯಿಂದ ಅಕ್ಕ ತಂಗಿ ಅಣ್ಣ ತಮ್ಮ ಈ ಒಂದು ಭಾವನೆಯಿಂದ ಬದುಕಬೇಕು ಅಂತೇಳಿ ನಮ್ಮ ಸಂವಿಧಾನ ಹೇಳ್ತದೆ. ಭ್ರಾತೃತ್ವ ಪದ ಅರ್ಥ ಏನು ಅಂದ್ರ ಸಹೋದರತ್ವ. ಜೊತೆಗೆ ಇನ್ನೊಂದು ಪದ ಹೇಳ್ತಾರೆ ಸಹೋದರತ್ವ ಒಂದು ಏನ್ರಿ, ಒಂದು ಒಡ ಹುಟ್ಟಿದವರು ಆ ಒಂದು ಭಾವನೆ ಇಟ್ಕೊಂಡು ನಾವು ಎಲ್ಲಾ ಧರ್ಮದವರು ಎಲ್ಲಾ ಜಾತಿಯವರು ಬದುಕಬೇಕು ಅಂತೇಳಿ ಯಾರು ಹೇಳ್ತಾರೆ? ನಮ್ಮ ಭಾರತ ದೇಶದ ಸಂವಿಧಾನದ ಪ್ರಸ್ತಾವನೆ ಹೊಂದಿದೆ. ಅದರ ಒಂದು ಭಾರತ ದೇಶದ ಸಂವಿಧಾನವು ಲಿಖಿತ ಸಂವಿಧಾನ, ಬರೆಯಲ್ಪಟ್ಟ ಸಂವಿಧಾನ ನಮ್ಮ ದೇಶ. ಅಂದ್ರೆ ನಮ್ಮ ದೇಶ ಸಂವಿಧಾನ ಏನಪ್ಪಾ ಅಂತಂದ್ರ ಮೊದಲು ಜಾರಿ ಬಂದಾಗ 395 ವಿಧಿಗಳಿತ್ತು, 8 ಅನುಚ್ಛೇದಗಳಿತ್ತು, 22 ಭಾಗಗಳಿತ್ತು. ಈಗ ಏನಾಗಿದೆ ಗೊತ್ತೇನ್ರಿ? 470 ವಿಧಿಗಳಾಗ್ಯಾವ, 25 ಭಾಗಗಳಾಗ್ಯಾವ, 12 ಅನುಸೂಚಿಗಳಾಗ್ಯಾವ. ಅಷ್ಟು ದೊಡ್ಡದಾಗಿರ್ತಕ್ಕಂಥ ನಮ್ಮ ದೇಶದ ಸಂವಿಧಾನ. ಜೊತೆಗೆ ಭಾರತ ದೇಶಕ್ಕೆ ಒಂದು ಒಕ್ಕೂಟ ವ್ಯವಸ್ಥೆ ಏನು ಕರೀತಾರೆ. ಯಾಕಂದ್ರೆ ಭಾರತ ದೇಶದಲ್ಲಿ ಭಾಷೆ, ಜಾತಿ, ಧರ್ಮ ಇವುಗಳ ಆಧಾರದ ಮೇಲೆ ನಮ್ಮ ದೇಶ ಏನಪ್ಪಾ ಅಂದ್ರೆ ಎಲ್ಲಾನು ಕೂಡ ರಚನೆ ಆಗಿರುವುದರಿಂದ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ವಿಷಯಗಳನ್ನು 3 ಪಟ್ಟಿಯಲ್ಲಿ ಹಂಚಿಕೆ ಮಾಡಲಾಗಿದೆ. ಕೇಂದ್ರ ಪಟ್ಟಿಯಲ್ಲಿ 100 ವಿಷಯಗಳು, ರಾಜ್ಯ ಪಟ್ಟಿಯಲ್ಲಿ 61 ವಿಷಯಗಳು ಮತ್ತು ಕೇಂದ್ರ ಪಟ್ಟಿಯಲ್ಲಿ 100 ವಿಷಯ, ರಾಜ್ಯ ಪಟ್ಟಿಯಲ್ಲಿ 61 ವಿಷಯ, ಸಮವರ್ತಿ ಪಟ್ಟಿಯಲ್ಲಿ 52 ವಿಷಯ ಅಂತ ವಿಂಗಡಣೆ ಮಾಡ್ಯಾರ. ಈಗ ಬರೋಣ್ರಿ ಮೇನ್ ಏನು ಮೂಲಭೂತ ಹಕ್ಕುಗಳು ಓದ್ತವೆ. ಈ ಮೂಲಭೂತ ಹಕ್ಕುಗಳಿಲ್ಲದೆ ನಾವು ಬದುಕಲು ಸಾಧ್ಯವೇ ಇಲ್ಲ. ನಮ್ಮ ಸಂವಿಧಾನದ 3ನೇ ಭಾಗದಲ್ಲಿ ವಿಶೇಷವಾಗಿ ನಮಗ 6 ಮೂಲಭೂತ ಹಕ್ಕುಗಳು. ಸಂವಿಧಾನ ಜಾರಿಗೆ ಬಂದಾಗ 7 ಇದ್ದು, ಈಗೇನ್ ಮಾಡ್ಯಾರ 6 ಇಟ್ಟಾರ. ಅದು 7ನೇದು ಯಾವಾಗ ತೆಗೆದು ಹಾಕ್ಯಾರ ಅಂದ್ರೆ ಆಸ್ತಿ ಹಕ್ಕು. ಸಂವಿಧಾನ 1978ರಲ್ಲಿ ಸಂವಿಧಾನಕ್ಕೆ
44ನೇ ತಿದ್ದುಪಡಿ ಮಾಡಿ ಏನ್ ಮಾಡಿದ್ರು, ಮೂಲಭೂತ ಹಕ್ಕಿನಿಂದ ಆಸ್ತಿ ಹಕ್ಕು ತೆಗೆದುಹಾಕಿದ್ರು. ಈಗ ಎಷ್ಟು ಉಳಿದಾವ ಅಂತಂದ್ರ ಬರೀ 6 ಉಳಿದಾವ್ರಿ. ಒಂದು ಸಮಾನತೆಯ ಹಕ್ಕು, ಒಂದು ಸ್ವತಂತ್ರದ ಹಕ್ಕು, ಶೋಷಣೆ ವಿರೋಧದ ಹಕ್ಕು, ಧಾರ್ಮಿಕ ಹಕ್ಕು, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು, ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಅಂತೇಳಿ ಟೋಟಲ್ ಈಗ 6 ಮೂಲಭೂತ ಹಕ್ಕು ಉಳಿದಾವ್ರಿ. ಆ 6 ಮೂಲಭೂತ ಹಕ್ಕುಗಳು ವಿಶೇಷವಾಗಿ ನಿಮ್ಗ 14ನೇ ವಿಧಿಯಿಂದ 30 ಏನಪ್ಪಾ ಅಂತಂದ್ರ 2ನೇ ವಿಧಿವರೆಗೂ ನಿಮ್ಗೆ ವಿಶೇಷವಾಗಿರ್ತಕ್ಕಂಥ ಸೌಲಭ್ಯಗಳು ನಿಮ್ಗೆಲ್ಲ ಕೊಡ್ತಾವ್ರಿ. ಮಾತನಾಡ್ತಕ್ಕಂಥ ಸ್ವತಂತ್ರ, ಸಂಘ ಕಟ್ತಕ್ಕಂಥ ಸ್ವತಂತ್ರ, ಉದ್ಯೋಗ ಪಡಿತಕ್ಕಂಥ ಸ್ವತಂತ್ರ, ಶೋಷಣೆ ವಿರೋಧಿಸ್ತಕ್ಕಂಥ ಸ್ವತಂತ್ರ, ನಿಮ್ ದೇವರು ಇಷ್ಟ ಬರ್ತಕ್ಕಂಥ ದೇವರನ್ನು ಪೂಜೆ ಮಾಡ್ತಕ್ಕಂಥ ಈ ಎಲ್ಲ ಹಕ್ಕುಗಳು ಕೊಟ್ಟಾರ. ಇದು ವಿಶೇಷವಾಗಿ ನಾವು ಅಮೆರಿಕ ದೇಶದ ಸಂವಿಧಾನದಿಂದ ಎಲ್ಲ ಹಕ್ಕುಗಳನ್ನು ಪಡ್ಕೊಂಡಿವ್ರಿ. ನಂತರ ಬರ್ತಕ್ಕಂಥದ್ದು ಇನ್ನೊಂದು ಮೂಲಭೂತ ಕರ್ತವ್ಯಗಳು. ಹಕ್ಕುಗಳು ಅಂದ್ರೆ ಸಂವಿಧಾನದಿಂದ ಸರ್ಕಾರದಿಂದ ಸೌಲಭ್ಯ ಪಡೆಯುವುದು ಹಕ್ಕುಗಳು ಅಂತ ಹೇಳ್ತಾರೆ. ಹಾಗಾದ್ರೆ ಕರ್ತವ್ಯಗಳು ಅಂದ್ರೆ ಏನು ಅಂತಂದ್ರ ನಮ್ಮಿಂದ ನಾವು ದೇಶಕ್ಕೆ ಕಾಣಿಕೆ ಕೊಡೋದ್ರಿ, ನಮ್ಮಿಂದ ದೇಶಕ್ಕೆ ನಾವು ಒಳ್ಳೇದು ಮಾಡೋದು ಕರ್ತವ್ಯ ಅಂತ ಹೇಳ್ತಾರೆ. ಈ ಸಂವಿಧಾನ ರಚನೆ ಆದಾಗ ಈ ಮೂಲಭೂತ ಕರ್ತವ್ಯಗಳು ಇದ್ದಿಲ್ಲ. 1976ರಲ್ಲಿ ಸಂವಿಧಾನಕ್ಕೆ ಏನು ಮಾಡೋದು ಅಂತಂದ್ರ ಇದು 46ನೇ ತಿದ್ದುಪಡಿ ಮಾಡಿ ಮೂಲಭೂತ ಕರ್ತವ್ಯಗಳು ಸೇರಿಸಿದೆ. ಮೊದಲು ಮೂಲಭೂತ ಕರ್ತವ್ಯಗಳು 10 ಇದ್ದು, ಈ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಏನಾಗ್ಯಾವ್ರಿ 11 ಆಗ್ಯಾವ್ರಿ. 11ನೇ ಮೂಲಭೂತ ಕರ್ತವ್ಯ ಯಾವ್ದು ಬಂದ್ರೆ 2002ರಲ್ಲಿ ಸಂವಿಧಾನ ತಿದ್ದುಪಡಿ ಮಾಡೋದು, 76ನೇ ತಿದ್ದುಪಡಿ ಮಾಡಿ 11ನೇ ಮೂಲಭೂತ ಕರ್ತವ್ಯ ಸೇರಿಸಿದ್ರು. ಏನ ಸೇರಿಸಿದ್ರು ಗೊತ್ತೇನ್ರಿ, 6 ರಿಂದ 14 ವರ್ಷದ ಎಲ್ಲಾ ಒಳಗಿನ ಮಕ್ಕಳನ್ನು ಎಲ್ಲಾ ಪೋಷಕರು ತಪ್ಪದೇ ಶಾಲೆಗೆ ಕಳಿಸಬೇಕು. ಇದು ಪೋಷಕರ ಮೂಲಭೂತ ಕರ್ತವ್ಯ. ಇನ್ನೊಂದೇನು, ಎಲ್ಲರೂ ಪೋಷಕರು ತಮ್ಮ ಮಕ್ಕಳಿಗೆ ಏನಪ್ಪಾ ಅಂದ್ರೆ 6 ವರ್ಷದಿಂದ 14 ವರ್ಷ ತನಕ ಶಾಲೆಗೆ ಕಳಿಸಬೇಕು, ಕರ್ತವ್ಯ. ಅದು ಸಂವಿಧಾನದಲ್ಲಿ ಮೊದಲು ಇದ್ದಿಲ್ಲ, ನಂತರ 2002ರ ಸೇರಿಸಿದ್ರು. ಈ ಒಟ್ಟಾರೆ ಮೂಲಭೂತ ಕರ್ತವ್ಯ ಎಷ್ಟವರೆ 11. ರಾಷ್ಟ್ರಗೀತೆ ಗೌರವಿಸಬೇಕು, ರಾಷ್ಟ್ರಧ್ವಜ ಗೌರವಿಸಬೇಕು, ಸಾರ್ವಜನಿಕ ಆಸ್ತಿ ಕಾಪಾಡಬೇಕು, ಅರಣ್ಯ ಕಾಪಾಡಬೇಕು, ಹಿಂಗೆಲ್ಲ ಟೋಟಲಿ 11 ಮೂಲಭೂತ ಕರ್ತವ್ಯಗಳು. ಈ ನಂತರ ಬರ್ತಕ್ಕಂಥ ವಿದ್ಯಾರ್ಥಿಗಳು ಇನ್ನೊಂದು ವಯಸ್ಕರರು ಅಂತ ಹೇಳ್ತಾರೆ. ನಮ್ಮ ಸಂವಿಧಾನ ಇನ್ನೊಂದು ಲಕ್ಷಣಗಳು. ಯಾರಿಗೆ ವಯಸ್ಕರರು ಅಂತ ಹೇಳ್ತಾರ, 18 ವರ್ಷ ಮೇಲ್ಪಟ್ಟವರು. 18 ವರ್ಷ ಮೇಲ್ಪಟ್ಟವರಿಗೆ ವಯಸ್ಕರರು ಅಂತ ಹೇಳ್ತಾರೆ. ಅದಕ್ಕೆ ಸಂವಿಧಾನದಾಗ 18 ವರ್ಷ ಯಾರಿಗೆ ಕಂಪ್ಲೀಟ್ ತುಂಬಿರ್ತದ ಅಂತವರಿಗೆ ಮತದಾನ ಮಾಡಲು ಕೊಟ್ಟಿರ್ತಾರೆ. ಜೊತೆಗೆ ಕೊನೆಯದಾಗಿ ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಇದು ಸಂವಿಧಾನದ 4ನೇ ಭಾಗದವರೆ. ಮೂಲಭೂತ ಕರ್ತವ್ಯಗಳು 4A ಭಾಗದವರೆ. ವಿಧಿ ನೋಡಿದ್ರೆ 51 ಏದವರೆ. ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ 4ನೇ ಭಾಗದವರೆ. ಈ ರಾಜ್ಯ ನಿರ್ದೇಶಕ ತತ್ವಗಳು ಎಲ್ಲಾ ರಾಜ್ಯಗಳು ಪಾಲಿಸಬೇಕು. ಬಟ್ ಆದ್ರೆ ಆ ರಾಜ್ಯಗಳ ಆರ್ಥಿಕ ಪರಿಸ್ಥಿತಿ ನೋಡಿ ಆ ರಾಜ್ಯಗಳು ಯೋಚನೆ ಮಾಡಬಹುದು. ಒಟ್ಟಾರೆ ಇನ್ನೂ ಕೂಡ ನಮ್ಮ ದೇಶದ ಸಂವಿಧಾನದಲ್ಲಿ ಹಲವಾರು ಮೂಲಭೂತ ಲಕ್ಷಣಗಳಿವೆ. ಕೊನೆಯದಾಗಿ ಹೇಳ್ತೀನಿ, ಸಂವಿಧಾನವಿಲ್ಲದೆ ನಾವು ಇಲ್ಲ. ನಮ್ಮೆಲ್ಲರ ಮೇಲೆ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಕಾನೂನು ಯಾವುದು ಅಂದ್ರೆ ಸಂವಿಧಾನ. ಸಂವಿಧಾನಕ್ಕೆ ಎಲ್ಲರೂ ತೆರೆ ಬಾಗಬೇಕು. ಸಂವಿಧಾನದ ಮುಂದೆ ಯಾರು ದೊಡ್ಡವರಲ್ಲ. ನಮ್ಮ ದೇಶದಲ್ಲಿ ಅತಿ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿ ರಾಷ್ಟ್ರಪತಿ. ಆ ರಾಷ್ಟ್ರಪತಿಯು ಕೂಡ ಸಂವಿಧಾನಕ್ಕೆ ತಲೆ ಬಾಗಬೇಕು. ಸಂವಿಧಾನದಲ್ಲಿ ಇರತಕ್ಕಂಥ ಕಾನೂನುಗಳಿಗೆ ಅನುಗುಣವಾಗಿ ನಡೆಯಬೇಕು. ನಾನು ಇಡೀ ದೇಶದಲ್ಲಿ ನಾನೇ ದೊಡ್ಡ ವ್ಯಕ್ತಿಗೆ ತಿಳ್ಕೊಂಡು ಸಂವಿಧಾನದ ವಿರುದ್ಧ ಮಾತಾಡೋಂಗಿಲ್ಲ, ಸಂವಿಧಾನದ ವಿರುದ್ಧ ಹೋಗುವಂಗಿಲ್ಲ. ಈ ಸಂವಿಧಾನ ಭಾರತದ ಅತಿ ಶ್ರೇಷ್ಠ ದೇಶದ ಮೂಲಭೂತ ಶಾಸನ. ಈ ಸಂವಿಧಾನ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಪ್ರಜೆಗಳಿಗೆ ಸಮಾನತೆಯನ್ನು ದೊರಕಿಸಿಕೊಡುತ್ತದೆ. ಹಾಗಾಗಿ ನಾವು ನೀವೆಲ್ಲರೂ ಕೂಡಿಕೊಂಡು ನಮ್ಮ ದೇಶದ ಅಲಡ್ಡೆ ಒಂದು ಶಕ್ತಿಯಾಗಿರ್ತಕ್ಕಂಥ ಸಂವಿಧಾನವನ್ನು ಕಾಪಾಡೋಣ, ಸಂವಿಧಾನವನ್ನು ರಕ್ಷಿಸೋಣ. ಸಂವಿಧಾನದಲ್ಲಿರ್ತಕ್ಕಂಥ ಕಾನೂನು, ನಿಯಮ ಮತ್ತು ಶಾಸನಗಳಿಗೆ ತಲೆಬಾಗುತ್ತಾ ಭವಿಷ್ಯತ್ತಿನಲ್ಲಿ ಒಂದು ಸುಭದ್ರವಾಗಿರ್ತಕ್ಕಂಥ ರಾಷ್ಟ್ರ ನಿರ್ಮಾಣ ಮಾಡೋಣ ಎಂದು ಹೇಳುತ್ತಾ ನನ್ನ ಒಂದು ಕಿರು ಭಾಷಣವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಜೈ